ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಿರೋದು ಪ್ರತಿಯೊಬ್ಬರು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಈ ಮುಂಜಾನೆ ವೇಳೆಯಲ್ಲಿ ದೇವ್ರು ಕೊಟ್ಟಂಥ ಒಂದು ಆಲೋಚನೆ ನಾವು ಧ್ಯಾನಿಸೋಣ. ದೇವರ ಮಕ್ಕಳೇ, ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 18ನೇ ವಾಕ್ಯ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಆಮೇನ್. ದೇವರ ಮಗುವೆ, ಈ ಒಂದು ದಿನದಲ್ಲಿ ಅನೇಕ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೋದು. ಯಾವ ರೀತಿ ಅಂದರೆ, ಉದಾಹರಣೆಗೆ ನೋಡುವುದಾದರೆ, ಅನ್ನಾಳಿಗೆ ಎಷ್ಟು ಚುಚ್ಚಿ ಮಾತಾಡಿ ಮನ್ಸಿಗೆ ಬೇಜಾರು ಮಾಡೋದು. ಆದರೂ ಸಹ ಮಕ್ಕಳಿಲ್ಲ ನೀನು ಬಂಜೆ ಅಂತ ಎಷ್ಟೇ ಚುಚ್ಚಿ ಮಾತಾಡಿದ್ರು, ಅವ್ರಳು ಏನು ಮಾಡಲು, ದೇವ್ರ ಹತ್ರ ತಗ್ಗಿಸ್ಕೊಂಡು ಒಂದು ನಿರೀಕ್ಷೆಯಿಂದ ಇದ್ಲು, ಪ್ರಾರ್ಥನೆ ಮಾಡ್ಕೊಂಡಿದ್ಲು. ಅವಳು ಪ್ರಾರ್ಥನೆ ಕೇಳಿ, ಅವಳ ಕಣ್ಣೀರು, ಅವಳ ವೇದನೆಯನ್ನು ನೋಡಿ ದೊಡ್ಡ ಪ್ರವಾದಿಯಾದ ಸಾಮ್ವೇಲನ ಮಗನಾಗಿ ದೇವರು ಕೊಟ್ಟರು. ಅದೇ ಪ್ರಕಾರ ನೋಡುವುದಾದರೆ, ಅಬ್ರಾಮ ಜೀವಿತದಲ್ಲಿ ವಯಸ್ಸಾದ ಕಾಲದಲ್ಲಿ ನಿನಗೆ ಮಗು ಕೊಡ್ತೀವಿ ಅಂತ ದೇವ್ರು ಹೇಳಿದ್ರು. ಅವನು 25 ವರ್ಷ ಕಾದಿದ್ದ. ಆ ದೇವ್ರು ಕೊಟ್ಟಂಥ ಮಾತಿನ ಪ್ರಕಾರ ಇಸಾಕನ ಮಗುನಾಗಿ ಕೊಟ್ಟರು. ಹೌದಲ್ವ? ಈ ದಿನದಲ್ಲಿ ದೇವರ ಮಗುವೆ, ನೀನು ಅನೇಕ ದಿವಸದಿಂದ ಪ್ರಾರ್ಥನೆ ಮಾಡ್ತಿರ್ಬೋದು. ಯಾಕಂದರೆ ಅದು ಅಬ್ರಾಮ ಜೀವಿತದಲ್ಲಿ 25 ವರ್ಷ ಅವನು ಕಾದಿದ್ದ. 20 ವರ್ಷ ಕಾದಿರುವಾಗ ಯಾವುದೇ ಕಾರಣಕ್ಕೂ ದೇವ್ರ ವಾಗ್ದಾನ ಕೊಟ್ಟಮೇಲೆ ನಾನು ಮಗು ಕೊಡ್ತೀನಿ ಅಂತ ಹೇಳಿ ಅವ್ನು ಗುಣ್ಗುಟ್ಟಿಲ್ಲ, ಹಾಗೆ ಹಿಂಗೆ ಅಂತ ಮಾಡಿಲ್ಲ. ಆದರೆ ನಾವೇನು ಮಾಡ್ತೀವಿ, ಮುಂಜಾನೆ ವೇಳೆಯಲ್ಲಿ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತೀವಿ. ದೇವ್ರೆ, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಯಜಮಾನರಿಗೋಸ್ಕರ, ಅಥವಾ ನಮ್ಮ ಭವಿಷ್ಯಕ್ಕೋಸ್ಕರ, ಅಥವಾ ಮಕ್ಕಳ ಭವಿಷ್ಯಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೆ, ಯಾವುದೇ ವಿಷಯಕ್ಕೆ ನೀವು ಪ್ರೇಯರ್ ಮಾಡ್ತಿರ್ಬೋದು. ಆದರೆ ಲೇಟ್ ಆದಾಗ ಏನು ಮಾಡ್ತೀವಿ, ಮನುಷ್ಯ ಸಹಜ ಗುಡ್ಬಿಡ್ತೀವಿ. ದೇವರ ಮಕ್ಕಳೇ, ಈ ಮುಂಜಾನೆ ಹೇಳುತ್ತಿರೋದು ಮುಖ್ಯವಾದದ್ದು ಏನಪ್ಪ ಅಂದರೆ, ನೀವು ಯಾವುದೇ ಎಂಥ ಪರಿಸ್ಥಿತಿ ಬಂದರೂ ಸಹ ಗುಡ್ಬೇಡಿ. ನಿಮ್ಮ ಎಲ್ಲ ಪರಿಸ್ಥಿತಿಗಳ ಮುಂದೆ ದೇವ್ರನ್ನ ಮುಂದೆ ಇಟ್ಟು ನೋಡಿ. ಯಾಕಂದರೆ ನಿನ್ನ ನಿರೀಕ್ಷೆ ನಿರರ್ಥಕವಾದ. ಯಾಕಾಗಿ ಒಂದು ಕಾಲ ಉಂಟು. ಈ ದಿನದಲ್ಲಿ ದೇವರ ಮಗುವೆ, ನೀನೊಂದು ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಅದು ಪ್ರಾರ್ಥನೆ ನಿನ್ನ ಸದುತ್ತರ ಲೇಟಾಗಿರ್ಬೋದು. ಅಪ್ಪ ಲೇಟಾಗಿ ಮಾಡೋದು ಲೇಟೆಸ್ಟಾಗಿ ಮಾಡ್ತಾರೆ. ಇವತ್ತು ಗರ್ಭಫಲಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ಕುಟುಂಬದ ಏಳಿಗೆಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೋದು, ಕುಟುಂಬದ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಆತ್ಮಿಕ ಜೀವಿತಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೋದು. ನಿನ್ನ ಪ್ರಾರ್ಥನೆ ಏನೇ ಇರ್ಬೋದು ದೇವರ ಮಗುವೆ, ಕಣ್ಣೀರಿಂದ ಗೋಳಾಡ್ತಿದ್ದ ದೇವರ ಮಗು, ಈ ಮುಂಜಾನೆ ವೇಳೆಯಲ್ಲಿ ನೀನು ಪ್ರಾರ್ಥನೆ ಲೇಟ್ ಆಯಿತು, ನನ್ನ ಮರುತರ ಸಿಕ್ಕಿಲ್ಲ ಅಂತ ಗೋಳಾಡೋದು ಬೇಕಿಲ್ಲ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ದೇವ್ರ ವಾಕ್ಯ ಮುಂಜಾನೆ ಬರೆಯಲ್ಪಟ್ಟಿದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ದೇವರ ಮಗುವೆ, ನಿರೀಕ್ಷೆಯಿಂದ ಇರುವುದೇ ಆದರೆ ಯಾರ್ಯಾರು ಪ್ರಾರ್ಥನೆಯಲ್ಲಿ, ದೇವರ ಸನ್ನಿಧಿಯಲ್ಲಿ, ಒಂದು ಒಡಂಬಡಿಕೆಯಲ್ಲಿ, ಅಥವಾ ದೇವರ ಮುಂದೆ ನಿರೀಕ್ಷೆ ಇಡ್ದಿರೋ ಅವ್ರು ಎಲ್ಲರಿಗೂ ಈ ಮುಂಜಾನೆ ವೇಳೆ ದೇವರಾತ್ಮನ ಹೇಳ್ತಿರೋದು ಏನಂದರೆ, ಒಂದು ಕಾಲ ಉಂಟು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಮರುತ್ತರಕ್ಕೋಸ್ಕರ ದೇವರು ಹೇಳ್ತಿರೋದು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಯಾವುದೇ ಕಾರಣಕ್ಕೂ ನಿರೀಕ್ಷೆನ ಕಳ್ಕೊಂಬಿಡಿ ದೇವರ ಮಗುವೆ. ಶತ್ರುವಾದನು ದೇವರಿಂದ ಬೆಳೆಸ್ಬೇಕು ಅಂತ ನಿನ್ನ ನಿರೀಕ್ಷೆನ ಹಾಳು ಮಾಡೋಕ್ಕೆ ಕಾಯ್ತಾ ಇದ್ದಾನೆ. ಕಳ್ಳನೇನು ಬರ್ತಾನೆ ಹೇಳಿ, ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ, ಕುಯ್ಯೋದಕ್ಕೂ, ಹಾಳು ಮಾಡೋದಕ್ಕೂ ಬರ್ತಾನೆ. ಅದೇ ಪ್ರಕಾರ ಶತ್ರುವಾದನು ಈ ದಿನದಲ್ಲಿ ನಿನ್ನ ನಿರೀಕ್ಷೆ, ನಿನ್ನ ನಂಬಿಕೆನ ಹಾಳು ಮಾಡೋಕ್ಕೆ ಎಷ್ಟೋ ಕುತಂತ್ರ ಮಾಡ್ಬೋದು. ಒಡ ಹುಟ್ಟಿದವ್ರನ್ನ ಎಬ್ಬಿಸ್ಬೋದು, ಸ್ನೇಹಿತರನ್ನ ಎಬ್ಬಿಸ್ಬೋದು, ಕುಟುಂಬದವ್ರನ್ನ ಎಬ್ಬಿಸ್ಬೋದು. ನೀನು ನಿರೀಕ್ಷೆನ ಬೀಳಿಸ್ಬೇಕು ಅಂತ, ದೇವರ ನಂಬಿಕೆನ ಬೆಳೆಸ್ಬೇಕು ಅಂತ. ಆದರೆ ದೇವರ ಮಗುವೆ, ಶತ್ರುನ ಮಾತು ಕಿವಿಕೊಳ್ಬೇಡಿ. ದೇವ್ರ ವಾಕ್ಯ ಏನು ಹೇಳ್ತದೆ, ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ನಿರೀಕ್ಷೆ ಯಾವುದೇ ಕಾರಣಕ್ಕೂ ವ್ಯರ್ಥ ಆಗೋದಿಲ್ಲ. ಶತ್ರುವಾದವ್ರನ್ನ ಒಡ ಹುಟ್ಟಿದವ್ರನ್ನ ಎಬ್ಬರಿಸ್ತಾನೆ. ಸ್ವಂತದವರು, ಸ್ನೇಹಿತರು, ಯಾರು ಏನೇ ಮಾತಾಡ್ಬೋದು, ನನ್ನ ದೇವರು ಮಾಡೇ ಮಾಡ್ತಾರೆ, ನನ್ನ ದೇವ್ರು ನಡೆಸ್ತಾರೆ, ನನ್ನ ದೇವ್ರಿಂದ ಬಿಡುಗಡೆ ಉಂಟು. ಯಾಕಂದರೆ ಒಂದೇ ಒಂದು ಮಾತಿನಿಂದ ಭೂಮಿ, ಆಕಾಶ, ಗಿಡ, ಮರ ಎಲ್ಲ ಉಂಟು ಮಾಡಿದ ದೇವರು, ನನ್ನನ್ನು ಪಾಪದಿಂದ ಬಿಡಿಸಿದ ದೇವರು, ಹೋರಾಟದಿಂದ ಬಿಡಿಸಿದ ದೇವರು, ಸತ್ತಂಥ ಸಾಯುವಂಥ ಮಾರ್ಗದಲ್ಲಿ ನರಕದವಾಗಿದ್ದಂಥ ನನ್ನನ್ನು ಅದರ ಮೊದಲು ಬಿಡಿಸಿದ ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ. ನನ್ನ ಪರಿಸ್ಥಿತಿಗೆ ಬಿಡುಗಡೆ ಬದಲಾವಣೆ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ. ಅದಕ್ಕಾಗಿ ಈ ದಿನ ದೇವರು ಹೇಳ್ತಾ ಇರೋದು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದು. ನಿನ್ನ ಅಂಥ ಪರಿಸ್ಥಿತಿಯಲ್ಲಿ, ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿಯನ್ನು ಕರ ಹಿಡಿದು ನಡೆಸೋ ದೇವರು ಈ ದಿನ ಹೇಳ್ತಾ ಇರೋದು, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದು. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ನಿರೀಕ್ಷೆಯಿಂದಿರೋಣ. ದೇವರು ನಮ್ಮ ಕರೆದಿರುವಾಗ ನಮ್ಮ ಜೀವಿತದಲ್ಲಿ ಆತ ನಡೆಸ್ತಾನೆ. ಯಾವುದೇ ಪರಿಸ್ಥಿತಿ ದೇವ್ರು ಕೈ ಬಿಡೋದಿಲ್ಲ. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ನಂಬಿಕೆಯಿಂದ ಇರ್ರಿ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗೋದು. ಆಮೇನ್. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.